ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್. ನಮ್ಮ ಸ್ಪೆಷಲ್ ಎಪಿಸೋಡ್ ಮನದ ಮಾತು ನಾನು ಹಿಂದೂ. ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿನೇ ಬಂದಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸಿನಿಮಾ ನಟ ಹಾಗೂ ನಿರ್ಮಾಪಕರು, ಜನರ ಮನಸ್ಸನ್ನ ಗೆದ್ದಂಥವರು, ಹಿಂದೂ ಪರ ಹೋರಾಟಗಾರರು, ಪ್ರಖರ ಹಿಂದುತ್ವವಾದಿ ಅಂತಾನೆ ಗುರುತಿಸ್ಕೊಂಡವರು, ಹಾಗೆ ಬಿಗ್ ಬಾಸ್ 8 ಮತ್ತೆ 9ನೇ ಸೀಸನ್ನ ಸ್ಪರ್ಧಿಯಾದಂಥ ಶ್ರೀ ಪ್ರಶಾಂತ್ ಸಂಬರ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಹರಿ ಓಂ, ನಮಸ್ಕಾರ. ಹೇಗಿದ್ದೀರಾ ಸರ್? ಜೈ ಶ್ರೀರಾಮ್. ತುಂಬ ಚೆನ್ನಾಗಿದ್ದೀನಿ. ಸನಾತನ ಧರ್ಮದ ದಾಪುಗಾಲು ಹಾಕಾಯಿತು ಜನವರಿ 22ನೇ ತಾರೀಕು. ಅಖಂಡ ಭಾರತ, ಅಖಂಡ ಹಿಂದೂ ರಾಷ್ಟ್ರದ ಕನಸು ಕಾಣಲಿಕ್ಕೆ ಎಲ್ಲ ನನಸಾಗ್ತಾ ಇದೆ. ರಾಮನ ಆಶೀರ್ವಾದ ನಡೀತಾ ಇದೆ. ಹೇಗೆ ನಡೀತಿದೆ ಸರ್ ನಿಮ್ಮ ಜರ್ನಿ? ಸಿನಿಮಾ ಜರ್ನಿ ಆಗಿರ್ಬೋದು, ಸಿನಿಮಾ ವಿತರಣೆ ಮತ್ತು ಸಿನಿಮಾ ಪ್ರೊಡಕ್ಷನ್ ಟೂ ಡಿಫ್ರೆಂಟ್ ಡಿವಿಷನ್ಸ್. ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯಲ್ಲಿ 2012ರಿಂದ ನಾನು ಇಂಡಿಪೆಂಡೆಂಟ್ ಆದ ನಡ್ಕೊಂಡು ಹೋಗಿರ್ತಕ್ಕಂಥದ್ದು. ಆಮೇಲೆ ನನ್ನದೇ ಆದ ಉದ್ಯಮವನ್ನು ಸ್ಥಾಪನೆ ಮಾಡಿ 2015ರಿಂದ ಸಮಾಜಕ್ಕೆ, ನನ್ನ ರಾಷ್ಟ್ರಕ್ಕೆ, ನನ್ನ ಧರ್ಮಕ್ಕೆ, ಬರೀ ಸ್ವಾರ್ಥಕ್ಕೆ ಜೀವನ ಬೇಡ, ಯಾರಾದರೂ ಬೆಕ್ಕಿಗೆ ಗಂಟೆ ಕಟ್ಟಬೇಕು, ಆಗುವ ಅನಾಹುತಗಳಿಗೆ ಆ ಬೆಕ್ಕಿಗೆ ಗಂಟೆ ಕಟ್ಟುವ ಕಾರ್ಯಕ್ರಮ ಮಾಡಿಕೊಂಡು ಹಿಂದೂ ಪರ ಕಾರ್ಯಕ್ರಮಗಳು, ಹಿಂದುತ್ವ, ರಾಷ್ಟ್ರೀಯತೆ, ರಾಷ್ಟ್ರಧರ್ಮ ಎಲ್ಲವನ್ನೂ ಇಟ್ಕೊಂಡು ವಿವೇಕಾನಂದ ಅವರ ಮಾರ್ಗದರ್ಶನದಲ್ಲಿ, ವೀರ್ ಸಾವರ್ಕರ್ ಅವರ ಪುಸ್ತಕಗಳನ್ನು ಪ್ರೇರಣೆಗೆ ಇಟ್ಕೊಂಡು, ರಾಷ್ಟ್ರೀಯ ಚಿಂತನೆ ಇಟ್ಕೊಂಡು ನಮ್ಮ ಅನೇಕ ಕೆಲಸಗಳು, ಯಾವ ಸನಾತನ ಧರ್ಮ 5,000 ವರ್ಷ 10,000 ವರ್ಷದ ಇತಿಹಾಸ ಇರತಕ್ಕಂಥ ಧರ್ಮದಲ್ಲಿ ಪರ್ಕೀಯರನ್ನು ಬಿಟ್ಕೊಂಡು ನಾವು ಗುಲಾಮರಾಗಿ 1947 ಅನ್ನೋ ಒಂದು ಸುಳ್ಳನ್ನು ನಂಬಿಕೊಂಡು, ಆಗಸ್ಟ್ 15 1947 ಒಂದು ದೊಡ್ಡ ಸುಳ್ಳು, ಆ ಸುಳ್ಳನ್ನು ನಂಬಿ ಬದುಕ್ತಾ ಇದ್ವಲ್ಲ. 1947 ಆಗಸ್ಟ್ 15ಕ್ಕೆ ನಮಗೆ, ನಿಮಗೆ, ಅನೇಕ ಭಾರತೀಯರಿಗೆ ಸುಳ್ಳು ಹೇಳಿದ್ದಾರೆ ನಮಗೆ ಸ್ವತಂತ್ರ ಬಂತು ಅಂತ. ನಮಗೆ ಸ್ವತಂತ್ರ ಬಂದಿಲ್ಲ. ಅವತ್ತು 10 ಲಕ್ಷ ಹಿಂದೂಗಳ ನರಮೇಧ ಆಯಿತು. ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ರೇಪ್ ಮಾಡಲಾಯಿತು. ಟ್ರೈನ್ ತುಂಬ ಹಿಂದೂ ಹೆಣಗಳು ಬಂದು ಲಾಹೋರಿಂದ, ಪಾಕಿಸ್ತಾನದಿಂದ ಅದನ್ನು ಮುಚ್ಚಿಟ್ರು. ಸೊ ಯಾವ ಪುಸ್ತಕದಲ್ಲಿ ನೀವು ಓದ್ತಿರೋ 1947 ಭಾರತ್ ಆಜಾದ್ ಹುವಾ, ಸುಳ್ಳು ಕಥೆಯನ್ನು ಓದ್ತಾ ಇದ್ದೀರಾ. ಅಲ್ಲಿ ಆದ ಹಿಂದೂಗಳಿಗೆ ಅನ್ಯಾಯ, ಅದನ್ನು ನೀವು ಓದ್ದಾಗಲೇ ನಿಮಗೆ ಗೊತ್ತಾಗೋದು ನಾವು, ನಮ್ಮ ಪುರಾತನ, ನಮ್ಮ ಪೂರ್ವಜರು, ನಮ್ಮ ತಾತಂದರು ಮುತ್ತಾತಂದರು ತಮ್ಮ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ಎಷ್ಟು ಹೋರಾಡಿದ್ರು. ಬಂದೂಕಿಗೆ ಹೆದರಲಿಲ್ಲ, ಖಡ್ಗಕ್ಕೆ ಹೆದರಲಿಲ್ಲ, ಧರ್ಮವನ್ನು ಬೆಳೆಸ್ಕೊಂಡ್ಬಂದರು. ಸೊ ಈ ಸುಳ್ಳನ್ನು ಸುಳ್ಳು ಮಾಡಬೇಕು, ಈ ಸುಳ್ಳನ್ನು ಜನರಿಗೆ ಹೇಳಬೇಕು. ಆ ವಿಭಜನೆ ಆಯ್ತಲ್ಲ, 1947 ವಿಭಜನೆ ಆಯ್ತಲ್ಲ, ಆ ವಿಭಜನೆಯಿಂದನೇ ನಾವು ಪ್ರೇರಣೆ ಆಗಿರೋದು. ಯಾವ ರಾಷ್ಟ್ರ ಹಿಂದೂ ಧರ್ಮದಲ್ಲಿ ನಡಿಬೇಕಾಗಿತ್ತೋ ಆ ವಿಭಜನೆಯಲ್ಲಿ ನಮ್ಮ ಅನೇಕ ಹಿಂದೂರು ನಾವು ಕಳ್ಕೊಂಡ್ವಿ. ಅದಾಗ್ದೇ ಯಾವುದೋ ಒಂದು ಬೂಟಾಟಿಕೆ ಸೆಕ್ಯುಲರಿಸಮಲ್ಲಿ ಬದುಕ್ತಾ ಇದ್ದೀವಲ್ಲ, ಅದರ ವಿರುದ್ಧವೇ ಈ ಹೋರಾಟ. ಸರ್, ಮೊದಲನೇದಾಗಿ ಪ್ರಶಾಂತ್ ಸಂಬರ್ಗಿ ಅವ್ರನ್ನ ಜನ ಏನಂತ ಕರಿಬೇಕು ಸರ್? ಹಿಂದೂ ಪರ ಹೋರಾಟಗಾರ ಅಂತ ಕರಿಬೇಕಾ, ದೇಶ ಪ್ರೇಮಿ ಅಂತ ಕರಿಬೇಕಾ, ಇಲ್ಲ ಹಲವಾರು ಹೋರಾಟಗಳು ನೀವು ಮಾಡ್ತಿರ್ತೀರಾ, ಅಥವಾ ನಟ ಅಂತ ಕರಿಬೇಕಾ, ನಿರ್ಮಾಪಕ ಅಂತ ಕರಿಬೇಕಾ, ಏನಂತ ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು ಸರ್? ರಾಷ್ಟ್ರೀಯ ಚಿಂತನೆ ಇರ್ತಕ್ಕಂಥ ಒಬ್ಬ ದೇಶಭಕ್ತ. ರಾಷ್ಟ್ರೀಯತೆ ಮೊದಲು, ದೇಶ ಮೊದಲು, ನಮ್ಮ ಭಾರತ. ನಾನು ಬರೋದು ಒಂದು ಫ್ರೀಡಮ್ ಫೈಟಿಂಗ್ ಫ್ಯಾಮಿಲಿಯಿಂದ. ನಮ್ಮ ತಾತ ಫ್ರೀಡಮ್ ಫೈಟ್ರು, ನಮ್ಮ ಅಜ್ಜಿ ಫ್ರೀಡಮ್ ಫೈಟ್ರು. ಕರ್ನಾಟಕದ ಏಕೈಕ ದಂಪತಿ ಏನಾದರೂ ಇದ್ದರೆ ಜೈಲ್ಗೆ ಹೋದವ್ರ ಒಟ್ಟಿಗೆ ಅದು ನಮ್ಮ ತಾತ ಬಸವನಪ್ಪ ಸಂಬರ್ಗಿ ಮತ್ತು ನೀಲಗಂಗಾ ಸಂಬರ್ಗಿ. ರೆಕಾರ್ಡಲ್ಲಿದೆ, ಗೆಜೆಟಲ್ಲಿದೆ. ಅವರ ಮನೆಯಿಂದ ನಾವು ಬರಬೇಕಾದ್ರೆ ನಾವು ಸ್ವತಂತ್ರ ಹೋರಾಟ ತುಂಬ ಹತ್ತಿರದಿಂದ ನೋಡಿದ್ದೇವೆ. ನಮ್ಮ ತಾತನ ತೊಡೆ ಮೇಲೆ ಕೂತ್ಕೊಂಡು ಕತೆಗಳನ್ನು ಕೇಳಿದ್ದೇವೆ. ನಮ್ಮ ಊರಿನ ಕುಗ್ಗಾಮರದಲ್ಲಿ ಅನೇಕ ಫೋಟೋಗಳನ್ನು ನಾವು ಎಕ್ಸಿಬಿಷನ್ಗೆ ದಿನ ನೋಡಿದ್ದೇವೆ. ಅದರ ಒಂದೊಂದು ಫೋಟೋ ಒಂದೊಂದು ಕತೆ ಹೇಳುತ್ತೆ. ಅದರಿಂದ ಬಂದಿರತಕ್ಕಂಥ ಪ್ರೇರಣೆ ಆಗಿರ್ತಕ್ಕಂಥ ಗಡಿನಾಡು, ಬೆಳಗಾಂ, ವೀರರಾಣಿ ಕಿತ್ತೂರು ಚೆನ್ನಮ್ಮದ ಭೂಮಿಯಿಂದ, ಸಂಗೊಳ್ಳಿ ರಾಯಣ್ಣನ ಭೂಮಿಯಿಂದ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ
ಫ್ಯಾಮ್ಲಿನ ಪ್ರೇರಣೆ ಇಟ್ಕೊಂಡು ನಾವು ಬಂದಿದ್ದೇವೆ. ಸೊ ರಾಷ್ಟ್ರೀಯತೆ ಮತ್ತು ಒಬ್ಬ ದೇಶಭಕ್ತ ಅಂತ ನನ್ನನ್ನು ಗುರ್ತು ಹಿಡಿದ್ರೆ ಅದಕ್ಕಿಂತ ಒಳ್ಳೆಯದೇನಿಲ್ಲ. ಸರ್, ನಾವು ನೋಡಿದ್ದೀವಿ ಸಾಕಷ್ಟು ಹೋರಾಟಗಳನ್ನು ನೀವು ಮಾಡಿದ್ದೀರಾ. ಆ ಹೋರಾಟಗಳಲ್ಲಿ ನಿಮಗೆ ತೃಪ್ತಿ ಕೊಟ್ಟಿರೋವಂಥ ಹೋರಾಟ ಯಾವುದು ಸರ್? ನನಗೆ ತುಂಬ ತೃಪ್ತಿ ಕೊಟ್ಟಿರ್ತಕ್ಕಂಥ ಹೋರಾಟ ಕರ್ನಾಟಕ ಡ್ರಗ್ ಮುಕ್ತ ಆಗಬೇಕು ಅಂತ ಹೋರಾಟ ಏನು ಮಾಡಿದ್ವಿ. ಕರ್ನಾಟಕ ಭಾರತ ಡ್ರಗ್ ಮುಕ್ತ ಆಗಬೇಕು ಅಂತ ಹೋರಾಟ ಮಾಡಿದ್ವಿ. ಆಗಸ್ಟ್ 2, 2020 ನನಗೆ ಡೇಟ್ ಇನ್ನು ಜ್ಞಾಪಕ ಇದೆ, ನನ್ನ ಮೊದಲನೆಯ ಪ್ರೆಸ್ ಕಾನ್ಫರೆನ್ಸ್. ಅದ್ರ ಹಿಂದೆ ನಾವು ಅನೇಕ ಸಲ ಪೊಲೀಸರಿಗೆ, ಡಿಪಾರ್ಟ್ಮೆಂಟಿಗೆ, ಬೆಂಗಳೂರಿನ ಯುವಜನತೆ ಡ್ರಗ್ಗಿನ ಪಿಡುಗಿಗೆ, ಆ ಡ್ರಗ್ಗಿನ ಜಾಲದಲ್ಲಿ ಬೀಳ್ತಾ ಇದ್ದಾರೆ, ಇದನ್ನು ತಡೆಗಟ್ಟಬೇಕು, ಇದು ಒಂದು ಅಂತಾರಾಷ್ಟ್ರೀಯ ಪಿತೂರಿ, ದೇಶದ ವಿರುದ್ಧ ಒಂದು ನಡೀತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ, ಯುವ ಜನತೆಯನ್ನು ಏನೋಕ್ಕೆ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂಥ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಪಾಕಿಸ್ತಾನದ ಹುನ್ನಾರ, ಎಲ್ಲವನ್ನು ಡೇಟಾ ಕಲೆಕ್ಟ್ ಮಾಡಿ ಅನೇಕ ಬಾರಿ ಕಂಪ್ಲೇಂಟ್ ಕೊಟ್ಟು ಆಗಸ್ಟ್ 2 ನಾವು ಮೊದಲನೆಯ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಆಗಸ್ಟ್ 9, 10, 11 ಅನೇಕ ಚಿತ್ರನಟಿಯರು ಬಂಧನಕ್ಕೆ ಒಳಗಾಗಿ, ಅನೇಕ ಚಿತ್ರರಂಗದ ಕಲಾವಿದರು ಡ್ರಗ್ಗಿನ ವ್ಯಾಪ್ತಿಯಲ್ಲಿದ್ದವರು ಎಲ್ಲ ಪೊಲೀಸರು ಕರೆಸಿದಾಗ, ಆಗಸ್ಟ್ 22ನೇ ತಾರೀಕು ಅರೆಸ್ಟ್ ಆದಾಗ ನಮಗೆ ಅದು ತೃಪ್ತಿ ತಂದಿದ್ದ ಕೆಲಸ. ಆ ಒಂದು ಕೆಲಸ ಜನರಲ್ಲಿ ನಾವು ಜಾಗೃತಿ ಮೂಡಿಸಿದ್ವಲ್ಲ, ಜನರಲ್ಲಿ ನಾವು ಹೇಳಿದ್ವಲ್ಲ, ಈ ಥರದೊಂದು ದಂಧೆ ನಡೀತಾ ಇದೆ, ನಮ್ಮ ಯುವ ಜನತೆ ಹಾಳಾಗ್ತಾ ಇದ್ದಾರೆ, ನಮ್ಮ ಯುವ ಜನತೆ ನಮ್ಮ ಕೈ ತಪ್ಪಿ ಮೀರಿ ಹೋಗ್ತಾ ಇದ್ದಾರೆ, ಯಾವುದೋ ಒಂದು ಪಾಕಿಸ್ತಾನದಲ್ಲಿ ಕೂತಿರ್ತಕ್ಕಂಥ ಉಗ್ರಗಾಮಿ ಸಾಫ್ಟ್ ಟೆರರಿಸಮ್ ಡ್ರಗ್ಸಲ್ಲೇ ಜನರನ್ನ ಕೊಲ್ತಾ ಇದ್ದಾನೆ, ಬುಲೆಟ್ ಇಲ್ಲ, ರಕ್ತ ಇಲ್ಲ, ಬಾಂಬ್ ಇಲ್ಲ, ಏನೂ ಇಲ್ಲ, ಯುವ ಜನತೆಯನ್ನು ಕೊಲ್ತಾ ಇದ್ದಾನೆ. ಪಂಜಾಬಿನ ಗಡಿಯಿಂದ ಒಳಗೆ ಬಂದು ಪಂಜಾಬನ್ನು ಹಾಳು ಮಾಡಿ ಕರ್ನಾಟಕ ಅಂತ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಯುವಕರನ್ನು ಕೆಲ್ಸಕ್ಕೆ ಬಾರ್ದೇನೆ, ಪ್ರೊಡಕ್ಟಿವಿಟಿ ಇಲ್ದೇನೆ ಯುವ ಜನತೆಯನ್ನು ನೀವು ಸಂಹಾರ ಮಾಡಿದ್ರೆ ದೇಶನ ಬಿದ್ದೋಯ್ತು. ಅದರ ವಿರುದ್ಧ ಧ್ವನಿ ಎತ್ತಿದ್ವಲ್ಲ, ನನಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಸಿಕ್ತು. ಒಂದು ಡ್ರಗ್ ವಿರುದ್ಧ ಹೋರಾಟ ಮಾಡಿದ್ದೀರಾ, ಪ್ರಶಂಸೆ ಸಿಕ್ತು. ರಾಜ್ಯ ಸರ್ಕಾರ ನಮಗೆ ಬೇಕಾದದ್ದು ಅನುಕೂಲ ಮಾಡಿಕೊಟ್ರು ಆಗಿನ ಯಡಿಯೂರಪ್ಪ ಸರ್ಕಾರದಲ್ಲಿ. ನಮಗೆ ನಮ್ಮ ಪಿಟಿಷನ್ಗಳು, ನಮ್ಮ ಮಾಹಿತಿಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸೀರಿಯಸ್ ಆಗಿ ತೊಗೊಂಡ್ರು. ನಮಗೆ ಇದೇನು ದಿವ್ಯ ಶಕ್ತಿಯಿಂದನೋ ಅಥವಾ ಯಾರೋ ದೂರವಾಣಿಯಿಂದನೋ ಅಥವಾ ಕನ್ಸು ಬಿದ್ದು ನಾವು ಹಿಂಗೆ ಡ್ರಗ್ಗಿನ ಬಗ್ಗೆ ಆಗ್ತಾ ಇದೆ ಅಂತಲ್ಲ. ಆರ್ಟ್ ಆಫ್ ಲಿವಿಂಗಲ್ಲಿ ಒಂದು ಡ್ರಗ್ ರಿಹ್ಯಾಬಿಲಿಟೇಷನ್ ಸೆಂಟರಲ್ಲಿ ವಾಲಂಟಿಯರಿಯಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಂದು 135 ಜನರ ಕಥೆಯ ನೋವನ್ನು ಕೇಳಿ ಪ್ರೇರಣೆಗೊಂಡು ಆರ್ಟ್ ಆಫ್ ಲಿವಿಂಗಲ್ಲಿ ನನ್ನ ಭಾನುವಾರ ಏನು ವಾಲಂಟ್ರಿ ಕೆಲಸ ಮಾಡ್ತೀವಿ, ಸಮಾಜಕ್ಕೆ ಏನೋ ಕೊಡ್ತೀವಿ, ಅಲ್ಲಿ ಬಂದಂಥ ಕಥೆನೇ ನಾವು ಸಾರಾಂಶ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದು. ಅಲ್ಲಿ 135 ಜನ ರಿಹ್ಯಾಬಿಲಿಟೇಷನ್ ನೋಡಿ, ಓ ಇಷ್ಟೊಂದು ಇದೆಯಾ ಇಲ್ಲಿ, ನಾವು ಡ್ರಗ್ ಅಂದರೆ ಏನೋ ಮೋಜು ಮಸ್ತಿ, ಅವ್ರ ದುಡ್ಡು ಅವ್ರು ಕುಡ್ಕೊತಾರೆ ಬಿಡಿ ಅನ್ನುವ ಒಂದು ಮನಸ್ಥಿತಿ. ಆರ್ಟ್ ಆಫ್ ಲಿವಿಂಗಲ್ಲಿ ನಮಗೆ ಪಂಜಾಬಲ್ಲಾದ ನೋವು, ಅಲ್ಲಿನ ಯುವಕರು ಸಾಯ್ತಾ ಇರೋದ್ರ ಬಗ್ಗೆ ಮಾಹಿತಿ, ಅಂಕಿ ಅಂಶಗಳು, ಪಾಕಿಸ್ತಾನ ಚೈನಾ ಹೇಗೆ ಭಾರತವನ್ನು ವಿತೌಟ್ ಎ ಬುಲೆಟ್, ವಿತೌಟ್ ಎ ಬಾಂಬ್ ಹೇಗೆ ವೀಕ್ ಮಾಡ್ತಾ ಇದೆ ಅನ್ನೋ ಒಂದು ಸ್ಟೋರಿಗಳನ್ನು, IB ರಿಪೋರ್ಟ್ಸ್ಗಳನ್ನು, CBI ರಿಪೋರ್ಟ್ಸ್ಗಳನ್ನು ಡೇಟಾ ಸಮೇತ ನಮಗೆ ಕೊಟ್ಟಾಗಲೇ ನಮಗೆ ಒಂದು ಎನ್ಲೈಟ್ಮೆಂಟ್ ಥರ, ಓ ಇದ್ರ ಬಗ್ಗೆ ನಾವು ವಿ ಹ್ಯಾವ್ ಟು ಬೆಲ್ ದ ಕ್ಯಾಟ್, ವಿ ಹ್ಯಾವ್ ಟು ಬೆಕ್ಕಗೆ ಗಂಟೆ ಕಟ್ಟಬೇಕು. ಅದರಲ್ಲಿ ಯಾರು? ನಾವು. ಅನೇಕ ದೂರವಾಣಿ ಕರೆಗಳು, ದುಬೈಯಿಂದ ಕರೆಗಳು, ನಮ್ಮ ಜೀವಕ್ಕೆ ಹಾನಿ, ಎಲ್ಲವನ್ನೂ ಎದುರು ಹಾಕಿ ಮಾಡಿದ್ರೆ ಇದು ದೇಶಕ್ಕೋಸ್ಕರ ಮಾಡ್ತಾ ಇದ್ದೀವಿ, ನಾವಂತೂ ಸೈನ್ಯದಲ್ಲಿ ಹೋಗಿ ಗಡಿಯನ್ನು ಕಾಯ್ತಾ ಇಲ್ವಲ್ಲ, ಇಲ್ಲೇ ಏನಾದರೂ ಮಾಡಬೇಕಲ್ಲ ಅಂಥೇಳಿ ಅದು ಮಾಡಿರ್ತಕ್ಕಂಥ ಒಂದು ಹೋರಾಟ 2020 ಆಗಸ್ಟ್ 2 ಕರ್ನಾಟಕ ಡ್ರಗ್ ಮುಕ್ತ ಆಗಬೇಕಂತ ಏನು ಹೋರಾಟ ಮಾಡಿದ್ವಲ್ಲ, ಆ ಹೋರಾಟ ಈಗಲೂ ಇದೆ, ನಡೀತಾ ಇದೆ, ಅದು ನಿರಂತರ. ಅಲ್ಲಿಗೆ ಬಂದಂಥ ಒಂದು ನನಗೆ ಯಶಸ್ಸು, ಬೆನ್ನು ತಟ್ಟಿದ್ದು, ಶಬಾಸ್ ಹೇಳಿದ್ದು, ಒಂದು ಡಿಫ್ರೆಂಟ್ ಲೆವೆಲ್ಗೆ ನನ್ನನ್ನು ಶಕ್ತಿ ತುಂಬಿದ್ದು, ಜನರ ಬೆಂಬಲ ಸಿಕ್ಕಿದ್ದು, ಇಟ್ ಟುಕ್ ಟು ಅ ಡಿಫ್ರೆಂಟ್ ಲೆವೆಲ್. ಅದಾದ್ಮೇಲೆ ಸಾಕಷ್ಟು ಹೋರಾಟಗಳು ಮಾಡಬೇಕು, ಅಂದರೆ ಸಾಕಷ್ಟು ಹೋರಾಟ ಮಾಡಿದ್ವಿ. ಎಲ್ಲೆಲ್ಲಿ ಸೌಂಡ್ ಪೊಲ್ಯೂಷನ್ ಇದೆಯೋ, ಯಾವುದ್ಯಾವುದು ಧಾರ್ಮಿಕ ಸಂಸ್ಥೆಗಳಲ್ಲಿ 5 ಸಲ ಕೂಗ್ತಾರೋ, ನಮ್ಮ ದೇವರೇನೇ ಶ್ರೇಷ್ಠ, ನಿಮ್ಮ ದೇವರು ಶ್ರೇಷ್ಠ ಅಲ್ಲ, ಇರೋದು ಒಂದೇ ದೇವರು ಅಂತ ಬೆಳಿಗ್ಗೆ 5 ಗಂಟೆಯಿಂದ ಕೂಗ್ತಾರೋ,
ಅದ್ರ ಬಗ್ಗೆ ಒಂದು ಲೌಡ್ ಸ್ಪೀಕರಿನ ಹೋರಾಟ, ಸುಪ್ರೀಂ ಕೋರ್ಟ್ 2010 ಆರ್ಡರ್, ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆರ್ಡರ್, ಎಲ್ಲವನ್ನ ಇಟ್ಕೊಂಡು ಸರ್ಕಾರಗಳು ಮತ್ತು ಪೊಲೀಸ್ ಸ್ಟೇಷನ್ಗಳು ನಪುಂಸಕರಾಗ್ಬಿಟ್ಟಿದ್ರು. ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಆಂಪ್ಲಿಫೈಡ್ ಸೌಂಡಲ್ಲಿ ನಮ್ಮ ದೇವರೇ ಶ್ರೇಷ್ಠ, ಮರುಭೂಮಿಯ ದೇವರೇ ಎಲ್ಲರಿಗಿನ್ನ ಶ್ರೇಷ್ಠ ಅಂತ ಕೂಗಿ ನಮ್ಮನ್ನು ಹಾಸ್ಯ ಮಾಡ್ತಾರಲ್ಲ, ಅದು ಉರ್ದುವಲ್ಲಿ ಬರುವ ಸಾರಾಂಶ ಏನು ಅಂದರೆ, ನನ್ನ ದೇವರಿಗಿನ್ನ ಬಿಟ್ಟು ಬೇರೆ ದೇವರಿಲ್ಲ, ಪ್ರಾರ್ಥನೆಗೆ ಬನ್ನಿ ಅಂತ ಕೂಗೋದು. ಲಾ ಇಲಾಹ ಇಲ್ಲಲ್ಲ. ನಾವು ಅದನ್ನು ಕೇಳಿಸ್ಕೊಂಡು ಜೊತೆಗೆ ಬದುಕೊಂಡು ಸೆಕ್ಯುಲರಿಸಮಿನ ಆ ಸೆಕ್ಯುಲರಿಸಮಿನ ಭೂತವನ್ನು ನಮ್ಮ ಪಾಠವಾಗಿ ಹೇಳ್ಕೊಟ್ಟಿದ್ದಾರೆ ಬ್ರಿಟಿಷರು. ಅದನ್ನೇ ಗುಲಾಮ್ಗಿರಿಯಾಗಿ ಬದುಕೊಂಡಿದ್ದೀವಲ್ಲ, ಅದರ ವಿರುದ್ಧ ಒಂದು ಸೌಂಡ್ ಪೊಲ್ಯೂಷನ್ ವಿರುದ್ಧ ಮಾಡಿದ ಹೋರಾಟ. ಆಹಾರ ಪದ್ಧತಿಯಲ್ಲಿ ಅನ್ಯ ಧರ್ಮದ ಆಹಾರ ಪದ್ಧತಿಯನ್ನು ನಮ್ಮ ಮೇಲೆ ತುರುಕ್ತಾ ಇದ್ರಲ್ಲ, ಹಲಾಲ್ ವಿರುದ್ಧ ಮಾಡಿದ ಹೋರಾಟ. ಅದನ್ನು ಕೋರ್ಟ್ ಕೇಸಾಗಿ ದಾವೆ ಹಾಕಿದ್ದ ಹೋರಾಟ. ಹೀಗೆ ದೊಡ್ಡ ದೊಡ್ಡ ವಿಷಯಗಳನ್ನು ಒಂದು ನ್ಯಾಷನಲ್ ಮೂವ್ಮೆಂಟ್ ಮಾಡಿ, ಕೇವಲ ಪ್ರಶಾಂತ್ ಸಂಬರ್ಗಿ ಮಾಡಿದ್ರೆ ಅದು ಮೂವ್ಮೆಂಟ್ ಅಲ್ಲ, ಅದ್ರ ಜೊತೆಗೆ ಜನರು ಸೇರ್ಕೋಬೇಕು. ಸೌಂಡ್ ಪೊಲ್ಯೂಷನ್ ಎಸ್ಪೆಷಲಿ ಲೌಡ್ ಸ್ಪೀಕರಿಂದ ಆಗುವ ಅನೇಕ ತೊಂದರೆಗಳು ನಾಗರಿಕ ಜಗತ್ತಲ್ಲಿ, ನಾಗರಿಕ ಬದುಕಲ್ಲಿ ಒಂದು ಸಿಟಿಸನ್ ಆಗಿ ನೆಮ್ಮದಿಯಿಂದ ಒಬ್ಬ ಪೇಷಂಟ್ ಆಗಿರ್ಬೋದು, ಎಕ್ಸಾಮ್ ಬರೀ ಹುಡುಗ ಆಗಿರ್ಬೋದು, ಗೃಹಿಣಿ ಆಗಿರ್ಬೋದು, ಎಲ್ಲರಿಗೂ 5 ಸಲ ಕೂಗ್ತಾರಲ್ಲ, ವಿಚ್ ಇಸ್ ಇಲ್ಲೀಗಲ್. ಈ ಭೂಮಿಯ ಶ್ರೇಷ್ಠ ಸುಪ್ರೀಂ ಕೋರ್ಟ್, ದಿ ಹೈಯೆಸ್ಟ್ ಕೋರ್ಟ್ ಇನ್ ಇಂಡಿಯಾ, ಇದು ಬ್ಯಾನು ಇಲ್ಲೀಗಲ್ಲು ಅಂತ ಹೇಳಿದ್ರು ಅದನ್ನು ಮಾಡ್ತಾ ಇದ್ರಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡಿದ್ವಲ್ಲ, ತಗ್ಸಿದ್ವಲ್ಲ ಸ್ಪೀಕರ್ಗಳನ್ನು, ಹೋಗಿ ಕಂಪ್ಲೇಂಟ್ ಕೊಟ್ವಲ್ಲ ಆ ರೆಸ್ಪೆಕ್ಟಿವ್ ಪೊಲೀಸ್ ಸ್ಟೇಷನ್ಗಳಿಗೆ, ಈ ಮಸೀದಿ ಹಿಂಗೆ ಮಾಡ್ತಾ ಇದೆ ಅಂತ. ದಟ್ ವಾಸ್ ಅ ಬಿಗ್ಗೆಸ್ಟ್ ವಿಕ್ಟ್ರಿ. ಇನ್ನೂ ನಡಿಬೇಕು, ಇನ್ನೂ ಆಗಬೇಕು. ಹಲಾಲ್ ವಿರುದ್ಧ ಮಾಡಿದ ಅನೇಕ ಹೋರಾಟಗಳು, ಮಾಂಸದ ಪದ್ಧತಿಯನ್ನು, ಮಾಂಸದ ಆಹಾರವನ್ನು ತಮ್ಮ ಕಪಿ ಮುಷ್ಟಿಲಿ ಇಟ್ಕೋಬೇಕು ಅಂತ ಹೇಳಿ ಯಾವ ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಹೈಯೆಸ್ಟ್ ಬಾಡಿ ಇನ್ ಇಂಡಿಯಾ ಯಾವುದು ನಮಗೆ ಸರ್ಟಿಫಿಕೇಟ್ ಕೊಡುತ್ತೆ ಫುಡ್ಡಲ್ಲಿ, ಕೇಂದ್ರ ಸರ್ಕಾರ, ಅದ್ರ ಮೇಲೆ ಇವರು ಹಲಾಲ್ ಅನ್ನೋ ಸ್ಟಿಕ್ಕರನ್ನು, ಚಿಹ್ನೆಯನ್ನು ಹಾಕೋದು, ಪ್ರತಿಯೊಂದು ಹೋಟ್ಲ್ ಹೋಗಿ ಹಲಾಲ್ ಸ್ಟಿಕ್ಕರ್ ಚಿಹ್ನೆಯನ್ನು ತೆಗೆಯೋದು, ಪ್ರತಿಯೊಂದು ಉತ್ಪನ್ನ ಮಾಡುವ ಮ್ಯಾನುಫ್ಯಾಕ್ಚರರ್ಸ್ಗೆ ನೋಟಿಸ್ ಕಳಿಸೋದು, ಮನವರಿಕೆ ಮಾಡೋದು, ಆಹಾರ ಮಂತ್ರಿಗಳನ್ನು ಭೇಟಿ ಮಾಡೋದು, ರಿಟ್ ಪಿಟಿಷನ್ ಹಾಕೋದು, ಅದು ನನಗೆ ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕ ಬೆಂಬಲ ಅಂದರೆ ಅಡ್ವೊಕೇಟ್ಗಳು, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳು, ಬೇರೆ ಬೇರೆ ಹೋರಾಟ ಮಾಡ್ತಿರ್ತಕ್ಕಂಥ ಆರ್ಗನೈಸೇಷನ್ಗಳು ನಮ್ಮ ಜೊತೆ ಕೈ ಜೋಡಿಸಿ ನಾವು ಇದನ್ನೇ ಮಾಡ್ತಾ ಇದ್ದೀವಿ, ಬಟ್ ಈ ಲೆವೆಲ್ಗೆ ತಂದಿರಲಿಲ್ಲ. ಎಲ್ಲವೂ ನೋಡಿದಾಗ ನನಗೆ ಡ್ರಗ್ಸು, ಸೌಂಡ್ ಪೊಲ್ಯೂಷನ್ ವಿರುದ್ಧ ಹೋರಾಟ, ಹಲಾಲು, ಆಮೇಲೆ ಅನೇಕ ಸಿವಿಕ್ ಕಮ್ಯುನಿಟೀಸ್, ಸಣ್ಣ ಪುಟ್ಟದ್ದು, ಕೆರೆ ಒತ್ತುವರಿ ಅಥವಾ ಶ್ವಾನ ಇಟ್ಕೊಂಡಿರೋರು ಸ್ವಲ್ಪ ನಾಗರಿಕರಾಗಬೇಕು, ಫುಟ್ಪಾತಲ್ಲಿ ಸುಮ್ಮನೆ ಮಲಗಳನ್ನು ಬಿಡಿಸ್ಕೊಂಡು ಹೋಗ್ತಾರೆ, ಲೈಸೆನ್ಸ್ ತೊಗೋಬೇಕು, ಈ ಥರದ್ದೆಲ್ಲ ಹೋರಾಟಗಳನ್ನು, ಅಪಾರ್ಟ್ಮೆಂಟಲ್ಲಿ ಹೇಗೆ ಬದುಕಬೇಕು, ವಟಾರದಲ್ಲಿ ಹೇಗೆ ಬದುಕಬೇಕು, ಫುಟ್ಪಾತಲ್ಲಿ ಹೇಗಿರಬೇಕು, ಆ ಥರದ್ದೆಲ್ಲ ಈ ಬೆಕ್ಕಿಗೆ ಗಂಟೆ ಕಟ್ಟೋ ಕಾರ್ಯಕ್ರಮಗಳು ಅನೇಕವಾಗಿದೆ. ಅದರಲ್ಲಿ ದೊಡ್ಡ ದೊಡ್ಡ ಗಂಟೆ ಕಟ್ಟಿದ್ದೆ ಹಲಾಲು, ಡ್ರಗ್ಸು, ಲೌಡ್ ಸ್ಪೀಕರ್. ಸರ್, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ವಿಚಾರವಾದಿಗಳನ್ನ ಹೇಗೆ ನೋಡ್ತೀರಾ ಸರ್? ಇದು ನಮಗೆ ಆಸ್ತಿಯಾಗಿ ಕೊಟ್ಟಿದ್ದು ಬ್ರಿಟಿಷರು. ಇತಿಹಾಸದ ಪುಟಗಳನ್ನು ಯಾರು ಓದ್ತಾರೋ, ಯಾವಾಗ ನಾವೇನು ಅಕ್ಟೋಬರ್ 2 ಏನು ಮಾಡ್ತೀವಿ, ಒಂದು ದೊಡ್ಡ ಮಿಸ್ಟೇಕ್ ಅದು. ಆ ಅಕ್ಟೋಬರ್ 2 ಇನ್ನೊಂದ್ಸಲಿ ಆಗಬಾರ್ದು ಅನ್ನೋ ಒಂದು ಪ್ರಾರ್ಥನೆಯಲ್ಲೇ ಬದುಕಿದ್ದೀನಿ ನಾನು. ಅಕ್ಟೋಬರ್ 2 ದುರಂತ ಒಂದು ಆಯಿತು. ಆ ಅಕ್ಟೋಬರ್ 2ಕ್ಕೆ ಒಬ್ಬ ವ್ಯಕ್ತಿ, ಬ್ರಿಟಿಷಿನ ಏಜೆಂಟು, ನಮ್ಮ ಪರವಾಗಿ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದೀನಿ ಅಂತೆಲ್ಲ ಸುಳ್ಳುಗಳನ್ನ ಹೇಳಿ ಒಂದು ಹೋರಾಟವನ್ನು ಮಾಡಿ, ಆದರೆ ಬ್ರಿಟಿಷರಿಗೆ ಗೊತ್ತಾಯಿತು ಈ ಹಿಂದೂ ಸಮಾಜದ ವಿರುದ್ಧ ನಾವು ನಿಲ್ಲಕ್ಕಾಗ್ತಾ ಇಲ್ಲ, ಬಿಟ್ಟು ಹೋಗಬೇಕು, ಸ್ವತಂತ್ರದ ನಾಟಕ ಆಡಬೇಕು ಅಂತ ಹೇಳಿ 1925 ಉತ್ತರ ಪ್ರದೇಶಿನ ಒಂದು ಗಡಿ ಭಾಗದಲ್ಲಿ ಇಠಾವಾ ಅನ್ಕೊತೀನಿ, ಕಲೆಕ್ಟರ್ ಆತ ಹಂಗೆ ಏನಿದು ಇಷ್ಟೊಂದು ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರಲ್ಲ,
ಮಂಗಲ್ ಪಾಂಡೆ ಅಂತ ಒಬ್ಬ ವ್ಯಕ್ತಿ ಹುಟ್ಕೊಂಡಿದ್ದಾನಲ್ಲ, ಇದೇ ಥರ ರೆಬಿಲಿಯನ್ ಆಗ್ಬಿಟ್ರೆ ನಾವು ಇರೋದು ಕಮ್ಮಿ ಜನ, ಇವರೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ, ಹೇಗಾದರೂ ಮಾಡಿ ಇದನ್ನು ತಡಿಬೇಕಲ್ಲ ಅಂತ ಹೇಳಿ ಹುಟ್ಟಾಕಿದ್ದೆ ಕಾಂಗ್ರೆಸ್ ಪಕ್ಷ. ಬ್ರಿಟಿಷರು ಹುಟ್ಟಾಕಿದ್ದೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಒಂದಷ್ಟು ಚಮಚಾಗಿರಿಗಳನ್ನು, ಗುಲಾಮರನ್ನು ಸೇರಿಕೊಂಡ್ರೆ ಹುಟ್ಟಾಕಿದ್ದು ಕಾಂಗ್ರೆಸ್ ಪಕ್ಷ. ಮಂಗಲ್ ಪಾಂಡೆ ಅಂತ ಒಬ್ಬ ದೇಶಭಕ್ತ ಹುಟ್ಕೊಂಡಾಗ್ಲೇ ಬ್ರಿಟಿಷರಿಗೆ ಗೊತ್ತಾಗಿದ್ದು, ಇಲ್ಲಿ ಹಿಂದೂಗಳ ಒಗ್ಗಟ್ಟಾದರೆ ನಾವಿಲ್ಲಿ ಆಳಕ್ಕಾಗೋದಿಲ್ಲ. ಇಟಾವಾದ ಉತ್ತರ ಪ್ರದೇಶ ಒಂದು ಕಲೆಕ್ಟರ್ ಇಟಾವಾ ಅಂತ ಒಂದು ಊರಿದೆ, ಅಲ್ಲಿ ಹ್ಯೂಮ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನೆ. ಅವನು ಕರೆದು ಇದಕ್ಕೇನಾದರೂ ಒಂದು ಸೂತ್ರ ತೆಗಿ. ಆ ಸೂತ್ರವೇ ಬಂದಿದ್ದು ಆಚೆ ಕಾಂಗ್ರೆಸ್ ಪಕ್ಷ ಅಂತ ಒಂದು ಹುಟ್ಕೊಂಡಿದ್ದು. 1920 1947ವರೆಗೂ 5 ಜನ ಬ್ರಿಟಿಷರು ಅದಕ್ಕೆ ಅಧ್ಯಕ್ಷರಾಗ್ತಾರೆ. ಆನಿ ಬೆಸೆಂಟ್, ಹ್ಯೂಮ್ ಫೌಂಡರ್ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಹೋರಾಡುತ್ತೆ, ದೇಶಕ್ಕೆ ಒಂದು ಸ್ವತಂತ್ರ ಸಿಗುತ್ತೆ ಅಂತ ಹೇಳಿ ಗೂಬೆ ಕೂಡ್ಸೋಕ್ಕೆ ಒಂದು ಮಾಡಿದ ಷಡ್ಯಂತ್ರ. ಅದರಲ್ಲೇ ಸೇರಿಕೊಂಡಿದ್ದು ಈ ಸೆಕ್ಯುಲರಿಸಮ್ ಅನ್ನೋ ಒಂದು ಭೂತ. ಒಡೆದು ಆಳುವ ನೀತಿ, ದ ಫ್ರೀಡಮ್ ಸ್ಟ್ರಗಲ್ ಅಂತ ಆನಿ ಬೆಸೆಂಟ್ ಒಂದು ಬುಕ್ ಬರೀತಾರೆ. ಅದರಲ್ಲಿ ಆಕೆ ಹೇಳ್ತಾಳೆ, ಇವರನ್ನು ನಾವು ಹೊಡಿಲಿಲ್ಲ ಅಂದರೆ ಇವರು ತುಂಬ ಒಗ್ಗಟ್ಟಾಗ್ತಾರೆ, ನಮಗೆ ಇಲ್ಲಿರೋಕ್ಕೆ ತುಂಬ ಕಷ್ಟ ಆಗುತ್ತೆ, ಒಂದು ಹೊಸ ನರೇಟಿವನ್ನು ಬಿಲ್ಡ್ ಮಾಡಬೇಕು, ಶ್ರೇಷ್ಠ ಜಾತಿಯವರು ನಿಮ್ಮನ್ನು ಬದುಕಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದು ವರ್ಗವನ್ನು ಬಿಲ್ಡ್ ಮಾಡ್ತಾರೆ. ಅಲ್ಲಿಂದನೇ ಶುರುವಾಗಿದ್ದು ನಮ್ಮ ಭಾರತದಲ್ಲಿ ಜಾತಿ ಬಗ್ಗೆ ಒಂದು ಪಕ್ಷ, ಪಂಥಗಳ ಪಕ್ಷ. ಅದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಬೆಳೆಸ್ಕೊಂಡ್ಬಂದಿದ್ದೆ ಕಾಂಗ್ರೆಸ್. ಬ್ರಿಟಿಷರು ಹೋಗಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಬ್ರಿಟಿಷರು ಈಗಲೂ ಇದ್ದಾರೆ ಕಾಂಗ್ರೆಸ್ ರೂಪದಲ್ಲಿ. ಈಗೊಬ್ಬರು ಇಟಾಲಿಯನ್ ಅದಕ್ಕೆ ಅಧ್ಯಕ್ಷರಾಗಿದ್ದರು, ಇಟಾಲಿಯನ್ ಮಗ. ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಸರ್, ಈ ರೀತಿಯಾಗಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತೀರಾ, ನಿಮಗೆ ಥ್ರೆಟನಿಂಗ್ ಕಾಲ್ಸ್ ಯಾವುದು ಬರಲ್ವಾ? ಅಲ್ಲ, ಈ ಥ್ರೆಟನಿಂಗ್ ಕಾಲ್ಸ್ ಬರುತ್ತೆ. ಮಾತಾಡೋನು ಕೆಲಸ ಮಾಡಲ್ಲ. ನಾನು ಹೊಡೆದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅನ್ನೋನು ಅವ್ನು ಮಾಡಲ್ಲ. ಅದು ಬರೀ ಮಾತಲ್ಲೇ ಇರುತ್ತೆ. ಅಷ್ಟು ನನಗೆ ಗೊತ್ತಾಗ್ಬಿಟ್ಟಿದೆ. ಮಾಡೋರು ಫೋನ್ ಮಾಡಲ್ಲ. ನೀವು ಕಾನ್ಫಿಡೆಂಟ್ ಆಗಿದ್ದೀರಾ? ಹೌದು. ಅಂದರೆ ಕಾನ್ಫಿಡೆಂಟ್ ಅಂದರೆ ನಮ್ಮ ಸುರಕ್ಷತೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಅನೇಕ ಬಾರಿ ನಮ್ಮನ್ನು ಕರೆದು, ನಿಮಗೆ ನಮ್ಮ ಇಂಟೆಲಿಜೆನ್ಸಲ್ಲಿ ನಿಮಗೆ ಸೆಕ್ಯೂರಿಟಿ ಥ್ರೆಟ್ ಇದೆ, ನಾವು ಅನೇಕ ಬೇಹುಗಾರಿಕೆಗಳನ್ನು, ವಾಟ್ಸಪ್ ಗ್ರೂಪ್ಗಳನ್ನು ಡಿಕೋಡ್ ಮಾಡಿದ್ದೇವೆ, ನಿಮ್ಮ ಚಿತ್ರ ಓಡಾಡ್ತಾ ಇದೆ, ನಿಮ್ಮ ಫೋಟೋ ಹೆಸರು ಓಡಾಡ್ತಾ ಇದೆ, ನಿಮಗೆ ಲೈಸೆನ್ಸ್ ಅಪ್ಲೋಡ್ ಮಾಡಿ ಗನ್ಮೆನ್ ಬೇಕು ಅಂದರೆ ನಾವು ಕೊಡೋಕ್ಕೆ ತಯಾರಿದ್ದೇವೆ, ಯಾಕಂದರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಿಮ್ಮೊಂದು ಥ್ರೆಟ್ ಇದೆ. ಆ ಥ್ರೆಟ್ ಪರ್ಸ್ಪೆಕ್ಟಿವಲ್ಲಿ ನಿಮ್ಗೆ ಅಪ್ರೂವ್ ಆಗುತ್ತೆ, ಬೇಕಾದ್ರೆ ಗನ್ ತೊಗೊಳ್ಳಿ ಅಥವಾ ಒಬ್ಬ ಗನ್ಮೆನ್ ತೊಗೊಳ್ಳಿ ಅಂತ. ಅನೇಕ ಬಾರಿ ಕಮಿಷನರ್ ಆಫೀಸಿಂದ, DIG ಆಫೀಸಿಂದ ನಮಗೆ ಫೋನ್ ಬಂದಿರೋದು, ನಾವು ಹೋಗಿ ನಮ್ಮ ಮುಚ್ಚಳಿಕೆಯನ್ನು ಬರ್ಕೊಟ್ಟಿರೋದು, ನಮಗೆ ಗೊತ್ತಾಗಿದೆ ಅಂತ ನಾವು ಹೇಳಿರೋದು. ಎಸ್ಪೆಷಲಿ ಹಲಾಲ್ ಕ್ಯಾಂಪೇನ್ ಮಾಡಿದಾಗ ನಮ್ಮ ಫೋಟೋ, ಹೆಸರು ಗೊತ್ತಿಲ್ಲ, ನನ್ನ ಹೆಸರು ಕರೆಕ್ಟಾಗಿ ಅವ್ರಿಗೆ ಗೊತ್ತಿಲ್ಲ, ಆದರೆ ಮಂಗಳೂರಿನ ಮುಸ್ಲಿಂ ವಾಟ್ಸಪ್ ಗ್ರೂಪಲ್ಲಿ ನನ್ನ ಫೋಟೋ ರಾಜಿಸ್ತಾ ಇತ್ತು. ಸೊ ಅದು ಅನೇಕ ಬಾರಿ ನಮಗೆ ಪೊಲೀಸರು ಕರೆದು ಹೇಳಿದ್ದಾರೆ. ಮೊದಲನೇ ಬಾರಿಗೆ ನಾನು ಈ ನನ್ನ ಥ್ರೆಟ್ಟನ್ನು ಅಶ್ವವೇಗ ಮಾಧ್ಯಮಕ್ಕೆ ಮುಖಾಂತರ ಜನರಿಗೆ ಹೇಳ್ತಾ ಇದ್ದೀನಿ. ನನ್ನ ಥ್ರೆಟ್ಟನ್ನು ನಾನು ಯಾವತ್ತೂ ಹೇಳಿರಲಿಲ್ಲ ಪಬ್ಲಿಕ್ ಆಗಿ. ಅದು ಹೇಡಿಯ ಸಂಕೇತನೋ ಅಥವಾ ನನಗೆ ಮತ್ತೆ ಅವ್ರಿಗೆ ಅವಕಾಶ ಸಿಗುತ್ತೆ ನನ್ನ ಥ್ರೆಟ್ ಮಾಡೋಕ್ಕೆ ಅಂತ. ನಾವು ಯಾವುದೂ ಬಂದಿಲ್ಲ ಅಂತಲೇ ಇದ್ವಿ, ಆದರೆ ಒಂದಿನ ಅದು ಹೇಳಬೇಕಿತ್ತು. ನೀವು ಕೇಳಿದ ಪ್ರಶ್ನೆ, ನೀವು ಮಾಡುವ ಹೋರಾಟದಲ್ಲಿ ನಿಮಗೆ ತೊಂದರೆ ಆಗಿಲ್ವಾ ಅಂತ. ಆಗಿದೆ. ಈ ಥರದ ತೊಂದರೆಗಳು ಅನೇಕ ಬಾರಿ ನಾನು ಬರೆದು ಕೊಟ್ಟಿದ್ದೇನೆ, ಕೋರ್ಟಿಗೂ ಬರೆದು ಕೊಟ್ಟಿದ್ದೇನೆ. ನನಗೆ ಈ ಥರ ಫೋನ್ಸ್ ಬರುತ್ತೆ, ದುಬೈಯಿಂದ ಬರುತ್ತೆ, ಪಾಕಿಸ್ತಾನದಿಂದ ಬರುತ್ತೆ, ವಾಟ್ಸಪ್ ಕಾಲ್ ಬರುತ್ತೆ. ನನ್ನ ಎಂಟೈರ್ ಫ್ಯಾಮ್ಲಿ ಫೋಟೋಗ್ರಾಫ್ಸ್ ಅವ್ರ ಹತ್ರ ಇರುತ್ತೆ, ನನ್ನ ಮನೆ ಫೋಟೋ ಇರುತ್ತೆ, ನನ್ನ ಕಾರ್ ಫೋಟೋ ಬಂದಿರುತ್ತೆ. ಅಂದರೆ ನಾವು ಹತ್ತಿರದಲ್ಲಿದ್ದೀವಿ, ನಿನ್ನ ಬಗ್ಗೆ ಎಲ್ಲ ಗೊತ್ತು ಅನ್ನೋದನ್ನು ನನಗೆ ರವಾನೆ ಮಾಡಿರ್ತಾರೆ. ಅನೇಕ ಬಾರಿ ನನ್ನ ಕಾರ್ ಮೇಲೆ ಸೈಜ್ ಕಲ್ಲಿಟ್ಟು ಹೊಡೆದು ಹೋಗಿರ್ತಾರೆ, ಅದರಲ್ಲಿ ಇಟ್ಟಿರ್ತಾರೆ ಬಿ ಕೇರ್ಫುಲ್ ಬರೆದಿರ್ತಾರೆ ಹಿಂದಿಯಲ್ಲಿ. ಅವೆಲ್ಲ ದಾಟ್ಕೊಂಡು ನಿಂತ್ಕೋಬೇಕು. ಯಾಕಂದರೆ ಈ
ಬೆಕ್ಕಿಗೆ ಗಂಟೆ ಕಟ್ಟೋದು ಒಂದೇ ಅಲ್ಲ, ಬೆಕ್ಕನ್ನು ಹೊಡೆದಾಕಬೇಕು. ಬೆಕ್ಕೊಂದೇ ಅಲ್ಲ, ಹಂದಿನೂ ಇದೆ, ಅದನ್ನು ಹೊಡೆದಾಕಬೇಕು.